2024ನೇ ಇಸವಿಯ ಹೊಸ ವರ್ಷದಲ್ಲಿ ಮೀನರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೀನರಾಶಿ 2024ರ ಭವಿಷ್ಯ ಪ್ರಕಾರ ಮೀನರಾಶಿಯ ಅಡಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಭರವಸೆಯ ಈ ಅವಕಾಶಗಳ ವರ್ಷವನ್ನ ನೀವು ನಿರೀಕ್ಷೆ ಮಾಡಬಹುದು. ಈ ಹೊಸ ವರ್ಷದಲ್ಲಿ ನೋಡಿ, ನಿಮ್ಮ ರಾಶಿ ಚಕ್ರ ಏನಿದೆ ಮೀನರಾಶಿ, ಇದರ ಅಧಿಪತಿ ಅನ್ನುವಂಥದ್ದು ಗುರು ನಿಮ್ಮ 2ನೇ ಮನೆಯಲ್ಲಿ ನೆಲೆಸ್ತಾನೆ. ನಿಮ್ಮ ಹಣಕಾಸು ಮತ್ತು ಕುಟುಂಬಕ್ಕೆ ರಕ್ಷಣೆಯನ್ನ ನೀಡ್ತಾನೆ ಗುರು. ಸುಧಾರಿತ ಸಂವಹನ ನಿಮ್ಮ ಸಂಬಂಧಗಳನ್ನ ಉತ್ಕೃಷ್ಟಗೊಳಿಸುತ್ತೆ. ಅಂದ್ರೆ ನೀವು ಮಾತನಾಡುವಂತಹ ರೀತಿ, ಸುಧಾರಿತ ಮಾತನಾಡುವಂತಹ ರೀತಿ, ಆದ್ರೆ ಸಂಪತ್ತನ್ನು ಸಂಗ್ರಹಿಸುವಂತಹ ಸಾಧ್ಯತೆ ಕೂಡ ನಿಮಗೆ ಹೆಚ್ಚಳವಾಗಿದೆ ಮೀನರಾಶಿಯವರಿಗೆ 2024ರಲ್ಲಿ. ನೋಡಿ, ಮೀನವನ್ನ ವಿಸ್ತರಣೆ ಗ್ರಹ ಗುರು ಆಳತ್ತೆ. ಇದು ಆಶೀರ್ವಾದ ಮತ್ತು ಆಧ್ಯಾತ್ಮಿಕತೆಯನ್ನ ಸೂಚಿಸುವಂತದ್ದು. ಈ ವರ್ಷ 2024ರಲ್ಲಿ ಮೇ 2024ರಿಂದ ಮೀನರಾಶಿಯವರಿಗೆ ವೃತ್ತಿ, ಹಣ ಇದರ ಸಂಬಂಧವಾಗಿ ಅಂದ್ರೆ ಮತ್ತೆ ಕುಟುಂಬ ಸಂಬಂಧ ಈ ವಿಚಾರದಲ್ಲಿ ಸಂಬಂಧಿಸಿದಂತೆ ಸರಾಸರಿ ಫಲಿತಾಂಶಗಳನ್ನ ನೀಡ್ತಾನೆ ಗುರು. ಯಾಕಂದ್ರೆ ಶನಿ ಮತ್ತು ರಾಹು ಕೇತುಗಳ ಸಂಬಂಧಿಸಿದಂತೆ ಈ ಸಂಕ್ರಮಣ ಏನಿದೆ 2024ನೇ ವರ್ಷಕ್ಕೆ ಅನುಕೂಲಕರಾಗಿರೋದಿಲ್ಲ ಮೀನರಾಶಿಯವರಿಗೆ. ಶನಿ ರಾಹು ಕೇತು ಇವರು 3 ಜನ. ಈ ಮೇ 2024ರ ಮೊದಲು ಅಂದ್ರೆ ಗುರು 2ನೇ ಮನೆಯಲ್ಲಿರುತ್ತೆ. ಮೊದಲು ಮತ್ತು 10ನೇ ಮನೆಯ ಅಧಿಪತಿಯಾಗಿ ಮತ್ತೆ ಅನುಕೂಲಕರವಾಗಿರ್ತಾನೆ. ಮತ್ತೆ ಮೇ 2024ರಿಂದ ಗುರುವನ್ನ 3ನೇ ಮನೆಯಲ್ಲಿ ಇರಿಸಲಾಗುತ್ತೆ. ಅಂದ್ರೆ 3ನೇ ಮನೆಗೆ ಪ್ರವೇಶ ಮಾಡ್ತಾನೆ ಮೀನರಾಶಿಯ 3ನೇ ಮನೆಗೆ. ಮತ್ತೆ ಅನುಕೂಲಕ ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲಕರ ಆಗದೆ ಇರಬಹುದು, ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಗೆ ಅನುಕೂಲ ಇದೆ ಗುರುವಿನಿಂದ. 2024ರ ವರ್ಷಕ್ಕೆ 12ನೇ ಮನೆಯಲ್ಲಿ ಇರ್ತಾನೆ ಮತ್ತು ಶನಿ 12ನೇ ಮನೆಯಲ್ಲಿ ಇರ್ತಾನೆ 2024ರಲ್ಲಿ. ಮತ್ತೆ ಇದು ವಿಳಂಬವನ್ನ ಸೂಚಿಸ್ತಾ ಇದೆ, ಲೇಟ್ ಆಗೋದು ಕೆಲಸಗಳು. ನೂಡಲ್ ಗ್ರಹ ರಾಹು ಅನುಕೂಲಕರಾಗಿರೋದಿಲ್ಲ, 2ನೇ ಮನೆಯನ್ನು ಆಕ್ರಮಿಸ್ತಾನೆ ಮತ್ತು ಕೇತು 8ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರ್ತಾನೆ. ನೋಡಿ, ಮೇ 1ರ ನಂತರ 3ನೇ ಮನೆಗೆ ಆ ಗುರುವಿನ ಸಂಚಾರ ಅನ್ನುವಂಥದ್ದು ನಿಮ್ಮ ವ್ಯಾಪಾರದ ಭವಿಷ್ಯವನ್ನ ಹೆಚ್ಚು ಮಾಡುತ್ತೆ. ವ್ಯಾಪಾರದಲ್ಲಿ ಲಾಭವನ್ನ ಹೆಚ್ಚು ಮಾಡ್ತಾನೆ, ಬೆಳವಣಿಗೆಯನ್ನು ಉತ್ತೇಜಿಸ್ತಾ ಇದೆ. ಇಲ್ಲಿ 3ನೇ ಮನೆಗೆ ಗುರು ಬರೋದ್ರಿಂದ ಮೀನರಾಶಿಯವರಿಗೆ ವ್ಯಾಪಾರದಲ್ಲಿ ಚೆನ್ನಾಗಿದೆ. ಸಂಭಾವ್ಯ ಆರ್ಥಿಕ ವಿಸ್ತರಣೆಯೊಂದಿಗೆ ನಿಮ್ಮ ವೈವಾಹಿಕ ಸಂಬಂಧಗಳಲ್ಲೂ ಕೂಡ ಧನಾತ್ಮಕ ಬದಲಾವಣೆಗಳಾಗ್ತವೆ. ನಿಮ್ಮ ಕುಟುಂಬ ಜೀವನದಲ್ಲಿ ನಿಮ್ಮ ಜವಾಬ್ದಾರಿಗಳಿಗೆ ನಿಮ್ಮ ಸಮರ್ಪಣೆ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಅಂದ್ರೆ ನಿಮ್ಮ ಜವಾಬ್ದಾರಿ ಏನಿದೆ ಅದಕ್ಕೆ ನಿಮ್ಮ ಸಮಯವನ್ನ ಕೂಡ ಕೊಡಬೇಕು, ಮತ್ತೆ ಆ ಜವಾಬ್ದಾರಿ ನಿಭಾಯಿಸಲು ಕೂಡ ಯಶಸ್ವಿ ಆಗ್ತೀರಿ ಕೂಡ ನೀವು. ಆದಾಗ್ಯೂ 12ನೇ ಮನೆಯಲ್ಲಿ ಶನಿಯ ವರ್ಷಾವಧಿಯ ಉಪಸ್ಥಿತಿ ಏನಿದೆ ಹಣಕಾಸಿನ ಎಚ್ಚರಿಕೆಯನ್ನ ನೀಡುತ್ತೆ. ಯಾಕಂದ್ರೆ ಕೆಲವು ರೀತಿಯ ಖರ್ಚುಗಳು ನಿಮಗೆ ಬರುವಂತ ಸಾಧ್ಯತೆ ಇದೆ. ವಿದೇಶಿ ಪ್ರಯಾಣಕ್ಕೆ ಸಂಭಾವನೆಯ ಅವಕಾಶಗಳಿಗಾಗಿ ನೀವು ಸಿದ್ಧರಾಗಬೇಕು. ಯಾಕಂದ್ರೆ ಆ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ, ನೀವು ಸಿದ್ಧರಾಗಿರ್ಬೇಕು. ಒಂದು ವೇಳೆ ಸಿದ್ಧ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬಂದ ಅವಕಾಶಗಳು ಕೂಡ ಹೋಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ವಿದೇಶಕ್ಕೆ ಹೋಗೋದಿದ್ರೆ ಅದಕ್ಕೆ ಏನೇನು ಅವಶ್ಯಕತೆ ಬೇಕೋ ಎಲ್ಲವೂ ಕೂಡ ಪಾಸ್ಪೋರ್ಟ್ ಇದೆಲ್ಲವೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ಬೇಕಾಗತ್ತೆ. 1ನೇ ಮನೆಯಲ್ಲಿ ರಾಹು ಮತ್ತು 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಏರುಪೇರುಗಳು ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಮಾತಿನಲ್ಲಿ ಹಿಡಿತಾ ಇರೋದು ಒಳ್ಳೇದು, ಹಿತಮಿತ ಇರೋದು ಒಳ್ಳೇದು. ಮೀನರಾಶಿಯವರ ನೋಡಿ ಪ್ರಕಾರ ಭವಿಷ್ಯದ ಪ್ರಕಾರ ರಾಹುವಿನ ಸಂಯೋಗ ಮತ್ತೆ ಮೇ 1ರವರೆಗೆ ನಂತರ 1ನೇ ಮನೆಯಲ್ಲಿ ಆ ಗುರು ಗ್ರಹದ ಮುಂದುವರಿದ ಸ್ಥಾನದೊಂದಿಗೆ ಸೇರ್ಕೊಂಡು ಸ್ನೇಹಿತರನ್ನ ಚೆನ್ನಾಗಿ ನೋಡಿಕೊಳ್ಳುವಂತಹ ಮತ್ತು ಹಠಾತ್ ನಿರ್ಧಾರಗಳನ್ನ ತಪ್ಪಿಸುವ ಪ್ರಾಮುಖ್ಯತೆಯನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಸಡನ್ ಆಗಿ ಯಾವ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಯಾವುದೇ ನಿರ್ಧಾರವನ್ನ ಸಡನ್ ಆಗಿ ನಿಂತ ಜಾಗದಲ್ಲೇ ತೆಗೆದುಕೊಂಡು ಬಿಡುವಂತದ್ದು ತಪ್ಪಾಗುತ್ತೆ. ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಸ್ನೇಹಿತರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ವರ್ಷದ ಆರಂಭ ಪ್ರಣಯ ಸಂಬಂಧಗಳಿಗೆ ಭರವಸೆಯನ್ನ ನೀಡ್ತಾ ಇದೆ. ಪ್ರೇಮದ ವಿಚಾರದಲ್ಲಿ 5ನೇ ಮನೆಯ ಮೇಲೆ ಮಂಗಳನ ಪ್ರಭಾವ ಸಣ್ಣ ಸವಾಲುಗಳಿಗೆ ಕಾರಣ ಆಗಬಹುದು. ಬಹಳ ದೊಡ್ಡದಂತಲ್ಲ, ಸಣ್ಣದು. ನೀವು ಅದನ್ನ ಎದುರಿಸುವಂತಹ ಒಂದು ಧೈರ್ಯವನ್ನ ಗುರು ಕೊಡ್ತಾನೆ ನಿಮ್ಗೆ. ಮಂಗಳನ ಪ್ರಭಾವಕ್ಕೆ ಗುರು ಸಪೋರ್ಟ್ ಮಾಡ್ತಾನೆ. ನೋಡಿ, ಸೂರ್ಯ ಮತ್ತು ಮಂಗಳನ ಸಂಯೋಜಿತ ಪರಿಣಾಮ ಅನ್ನುವಂಥದ್ದು ಸಂಬಂಧಗಳಲ್ಲಿ ಘರ್ಷಣೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಇಲ್ಲಿ ಸೂರ್ಯ ಸೇರ್ಕೊಳ್ತಾನೆ. ಹಾಗಾಗಿ ಸೂರ್ಯನಿಂದಾಗಿ ಸ್ವಲ್ಪ ಬಿಸಿ ವಾತಾವರಣ ಇರುತ್ತೆ. ವರ್ಷದ ಮಧ್ಯದ ಅವಧಿಯಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿರ್ಬೇಕಾಗತ್ತೆ. ವರ್ಷದ ಮಧ್ಯದಲ್ಲಿ ಅಂದ್ರೆ ಈ ಮೇ, ಜೂನ್, ಜುಲೈ, ಆಗಸ್ಟ್ ಈ ಟೈಮಲ್ಲಿ ಈ ವರ್ಷದಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಪ್ರೀತಿ ಪಾತ್ರರಿಗೆ ಕಳವಳವನ್ನ ಉಂಟು ಮಾಡಬಹುದು. ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ವರ್ಷದ ಮಧ್ಯಭಾಗ ಅನುಕೂಲಕರವಾಗಿರುತ್ತೆ, ಆದ್ರೂ ಕೂಡ ಎಚ್ಚರಿಕೆ ಅನ್ನೋದು ಇದ್ರೆ ಒಳ್ಳೇದು. 2ನೇ ಮನೆಯಲ್ಲಿ ಗುರುವಿನ ಮಂಗಳಕರ ಸಂಚಾರದಿಂದಾಗಿ ಮೇ 2024ರ ಮೊದಲು ನೀವು ಸಾಕಷ್ಟು ಸೌಕರ್ಯವನ್ನು ಪಡೆಯಲು ಸಾಧ್ಯ ಆಗುತ್ತೆ. ಮೇ 2024ರ ಮೊದಲು 2ನೇ ಮನೆಯಲ್ಲಿ ಗುರುವಿನ ಸಂಕ್ರಮಣ ನೀವು ಸಂವೇದನಶೀಲ ಆರ್ಥಿಕ ತೀರ್ಪುಗಳನ್ನು ಮಾಡಲು ಸಾಧ್ಯವಾಗುತ್ತೆ. ಮತ್ತೆ ಹಣವನ್ನ ಉಳಿಸಿ ಮತ್ತು ನಿಮ್ಮ ಕುಟುಂಬದಲ್ಲಿ ತೃಪ್ತಿಯನ್ನ ನೀವು ಕಂಡುಕೊಳ್ಬೇಕಾಗುತ್ತೆ. ಖರ್ಚು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಬಹುದು, ಹಣ ಉಳಿಸೋದಕ್ಕೆ ನೋಡಿ. ಮೇ 2024ರ ಮೊದಲು ಈ ವರ್ಷ 2ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಹೆಚ್ಚಿನ ಹಣದ ಲಾಭಗಳು, ಉಳಿತಾಯಗಳು ಇತ್ಯಾದಿಗಳ ರೂಪದಲ್ಲಿ ನಿಮಗೆ ಹೆಚ್ಚಿನ ಪ್ರಯೋಜನ ಆಗತ್ತೆ. ನಿಮ್ಮ ವೃತ್ತಿ ಜೀವನವನ್ನ ನೋಡೋದಾದ್ರೆ 2024 ಹೊಸ ವರ್ಷ ಆಶಾವಾದಿಯಾಗಿ ಕಂಡು ಬರ್ತಾ ಇದೆ. ನಿಮ್ಮ ಕೆಲಸದಲ್ಲಿ ನೀವು ಉತ್ಕೃಷ್ಟರಾಗಿರ್ತೀರಿ. ಮತ್ತೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಬಗ್ಗೆ ಸಕಾರಾತ್ಮಕ ಒಂದು ಒಳ್ಳೆ ಅಭಿಪ್ರಾಯವನ್ನ ಹೊಂದಿರ್ತಾರೆ. ನೋಡಿ, ಸಾಗರೋತ್ತರ ಕೆಲಸದ ಯೋಜನೆಗಳಿಗೆ ಕೂಡ ಅವಕಾಶ ಇರಬಹುದು. ಸಾಗರೋತ್ತರ ಅಂತಂದ್ರೆ ವಿದೇಶಕ್ಕೆ ಪ್ರಯಾಣ, ಸಾಗರದ ಉತ್ತರ ಅಂದ್ರೆ ನೀವು ಬೇರೆ ಕಡೆಗೆ ವಿದೇಶಕ್ಕೆ ಹೋಗಿ ಕೆಲಸವನ್ನ ಮಾಡುವಂತ ಅವಕಾಶ ನಿಮಗೆ ಬರಬಹುದು. ನೋಡಿ, ಮೀನರಾಶಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಆರಂಭ ಭರವಸೆಯನ್ನ ತೋರಿಸ್ತಾ ಇದೆ. ಅಡೆತಡೆಗಳ ಹೊರತಾಗಿಯೂ ಕೂಡ ಒಂದು ಅಧ್ಯಯನಕ್ಕೆ ನಿಮ್ಮ ಕೇಂದ್ರೀಕೃತ ವಿಧಾನ ಯಶಸ್ಸಿಗೆ ಕಾರಣವಾಗುತ್ತೆ.